ಬೆಳಕಲ್ಲಿ ನಿಲ್ಲಲು ಸಾಕಷ್ಟು ಮಂದಿ ಬಯಸುತ್ತಾರೆ, ಆದರೆ ಬೆಳಕಾಗುವ ಬಯಕೆ ಕೆಲವರಲ್ಲಿ ಮಾತ್ರ ಇರುತ್ತದೆ. ನೀವು ಬೆಳಕಲ್ಲಿ ನಿಲ್ಲುವವರ ಪೈಕಿ ಒಬ್ಬರಾಗದಿರಿ, ನೀವೇ ಬೆಳಕಾಗಲು ಪ್ರಯತ್ನಿಸಿ. ಹಾಯ್ ಹಲೋ ಫ್ರೆಂಡ್ಸ್, ನಾನು ನಿಮ್ಮ ನೆಚ್ಚಿನ ಭೌತಶಾಸ್ತ್ರದ ಶಿಕ್ಷಕ ಸುನಿಲ್ ಕುಮಾರ್ ಎಂಬಿ. ಸೆಕೆಂಡ್ ಚಾಪ್ಟರ್ ಎಲೆಕ್ಟ್ರೋಸ್ಟಾಟಿಕ್ ಪೊಟೆನ್ಷಿಯಲ್ ಆ್ಯಂಡ್ ಕೆಪಾಸಿಟನ್ಸ್ದು ನಾವು ಪ್ರಾಬ್ಲಮ್ಸ್ ಅಥವಾ KCET ನೀಟ್ ಪ್ರಾಬ್ಲಮ್ಸ್ನ ಸಾಲ್ವ್ ಮಾಡ್ತಾ ಹೋಗೋಣ. ಓಕೆ, ಸೊ ಫಸ್ಟ್ ಪ್ರಾಬ್ಲಮ್, if on the x-axis electrostatic potential decreases uniformly from 60 volt to 20 volt between x is equal to -2 meter to x is equal to +2 meter, then the magnitude of electric field at the horizon. So ನಮಗೆ ಏನು ಕೊಟ್ಟಿದ್ದಾನೆ, if on the x-axis electric potential decreases, if on the x-axis electric potential decreases ಆಗ್ತಾ ಇದೆ ಅಂದರೆ this is the x-axis, ಎರಡು ಪೊಸಿಷನ್, ದಿಸ್ ಇಸ್ ದ ಹಾರಿಸನ್ ಓ. ಓಕೆ, ಯಾ 2 ಪಾಯಿಂಟ್ನ ತೊಗೊಂಡಿದ್ದಾರೆ ಅಟ್ x is equal to -2 ಮೀಟರ್ ಆ್ಯಂಡ್ ಅನದರ್ ಒನ್ x is equal to +2 ಮೀಟರ್. ಸೊ ಇವೆರಡು ಪೊಸಿಷನಲ್ಲಿ x is equal to -2ನಲ್ಲಿ ಎಷ್ಟಿದೆ ಪೊಟೆನ್ಷಿಯಲ್ 60 ವೋಲ್ಟ್, x is equal to +2ನಲ್ಲಿ ಎಷ್ಟಿದೆ ವೋಲ್ಟ್ 20 ವೋಲ್ಟ್. ಓಕೆ, ಸೊ ವಾಟ್ ಇಸ್ ದ ಮ್ಯಾಗ್ನಿಟ್ಯೂಡ್ ಆಫ್ ಎಲೆಕ್ಟ್ರಿಕ್ ಫೀಲ್ಡ್ ಅಟ್ ದಿ ಹಾರಿಸನ್? ಹಾರಿಸನ್ ಅಂತ ಕನ್ಸಿಡರ್ ಮಾಡ್ಕೊಂಡಾಗ ಅಲಾಂಗ್ ದಿ ವೈ ಆಕ್ಸಿಸು ಸಮ್ ಎಲೆಕ್ಟ್ರಿಕ್ ಫೀಲ್ಡ್ ಇದ್ದೇ ಇರುತ್ತೆ. ಓಕೆ, ಇಟ್ ಇಸ್ ನಾಟ್ ಝೀರೋ, ಇಟ್ ಇಸ್ ನಾಟ್ ಈಕ್ವಲ್ ಟು ಝೀರೋ. ಓಕೆ, ವೈ ಆಕ್ಸಿಸಲ್ಲಿ ಇದೆ. ಸೊ ಫಸ್ಟ್ ನಾವೀಗ ಏನು ಮಾಡೋಣ, ವಾಟ್ ಇಸ್ ದ ಪೊಟೆನ್ಷಿಯಲ್ ಡಿಫ್ರೆನ್ಸ್? ಓಕೆ, ನಮಗೆ ವಾಟ್ ಇಸ್ ದ ರಿಲೇಷನ್ ಬಿಟ್ವೀನ್, ಅವ್ನು ಕೇಳಿರೋದೇನು ಎಲೆಕ್ಟ್ರಿಕ್ ಫೀಲ್ಡ್, ಮ್ಯಾಗ್ನಿಟ್ಯೂಡ್ ಆಫ್ ದ ಎಲೆಕ್ಟ್ರಿಕ್ ಫೀಲ್ಡ್. ನಮಗೆ ಏನೇನು ಕೊಟ್ಟಿದ್ದಾನೆ, ಪೊಟೆನ್ಷಿಯಲ್ ಕೊಟ್ಟಿದ್ದಾನೆ, ಡಿಸ್ಟೆನ್ಸ್ ಕೊಟ್ಟಿದ್ದಾನೆ. ಸೊ ವಾಟ್ ಇಸ್ ದ ರಿಲೇಷನ್ ಬಿಟ್ವೀನ್ ಎಲೆಕ್ಟ್ರಿಕ್ ಫೀಲ್ಡ್ ಅಂಡ್ ಪೊಟೆನ್ಷಿಯಲ್? E is equal to ಏನು ತಗೊಂತೀರಾ, ದಟ್ E is equal to V by R. ಓಕೆ, E is equal to V by R, ಅಥವಾ ದಟ್ ಒನ್ is E is equal to delta V divided by delta R, change of potential divided by change of distance. Okay, what is the delta V? Delta V is equal to 60 minus 40, that one is equal to 60 minus 20, that one is equal to 40 volt. Change of potential from year to year. Okay, from position of the x is equal to -2 and position of the x is equal to +2, potential difference ಎಷ್ಟಿದೆ, 60 minus 20 is equal to 40 volt. And what is the total distance? ಇವೆರಡರ ಮಧ್ಯೆ ಇರೋ ಡಿಸ್ಟೆನ್ಸ್ ಎಷ್ಟಿದೆ, -2 +2. ಸೊ ಅಲ್ಲಿಗೆ ಟೋಟಲ್ ಡಿಸ್ಟೆನ್ಸ್ ಡೆಲ್ಟಾ R, that one is equal to 4 meter. Delta R is equal to 4 meter. ಸೊ ಅಲ್ಲಿಗೆ ಚೇಂಜ್ ಆಫ್ ಎಲೆಕ್ಟ್ರಿಕ್ ಫೀಲ್ಡ್ ಏನು ಬರ್ತದೆ, ದ ಟೋಟಲ್ ಎಲೆಕ್ಟ್ರಿಕ್ ಫೀಲ್ಡ್ ಇಂಟೆನ್ಸಿಟಿ, ಚೇಂಜ್ ಆಫ್ ಪೊಟೆನ್ಷಿಯಲ್ ಈಸ್ 40 and total change of distance is 4, that one is equal to 10 electric field Newton per coulomb. Okay, ಅಥವಾ volt per meter. Electric field intensity by using this relation, volt per meter, that one is 10 volt per meter. Okay, by using x-axis ಅಲ್ಲಿ ನಮಗೆ -2 ಇಂದ +2 ಗೆ ಚೇಂಜ್ ಆಗ್ತಿದೆ ಅಂತಂದ್ರೆ ಟೋಟಲ್ ಎಲೆಕ್ಟ್ರಿಕ್ ಫೀಲ್ಡ್ ಇಂಟೆನ್ಸಿಟಿ ಎಷ್ಟು ಬರ್ತಿದೆ, 10 ವೋಲ್ಟ್ ಪರ್ ಮೀಟರ್ ಬರ್ತಾ ಇದೆ. ವಿತ್ ರೆಸ್ಪೆಕ್ಟ್ ಟು ಟೋಟಲ್ ರಿಸಲ್ಟೆಂಟ್ ಎಲೆಕ್ಟ್ರಿಕ್ ಫೀಲ್ಡ್ ಅಟ್ ದಿ ಹಾರಿಸನ್, E is equal to ಏನಾಗಿರುತ್ತೆ, ಇಟ್ಸ್ ಅ ಸ್ಕ್ವೇರ್ ರೂಟ್ ಆಫ್, ನಮಗೆ ಏನು ತಗೊಂತೀರಾ, ಅಲಾಂಗ್ ದಿ EX ಸ್ಕ್ವೇರ್ ಪ್ಲಸ್ EY ಸ್ಕ್ವೇರ್, ಅಂದರೆ ಎಲೆಕ್ಟ್ರಿಕ್ ಫೀಲ್ಡ್ ಇಂಟೆನ್ಸಿಟಿ ಬೈ ಯೂಸಿಂಗ್ ದ x-axis ಪ್ಲಸ್ ಎಲೆಕ್ಟ್ರಿಕ್ ಫೀಲ್ಡ್ ಇಂಟೆನ್ಸಿಟಿ ಬೈ ಯೂಸಿಂಗ್ ದ y-axis. ದಟ್ EY is equal to ಏನು ಮೆನ್ಷನ್ ಮಾಡಿಲ್ಲ ಅಂತಂದರೆ ಇಟ್ ಈಸ್ ನಾಟ್ ಈಕ್ವಲ್ ಟು ಝೀರೋ. ಇಟ್ ಇಸ್ ನಾಟ್ ಈಕ್ವಲ್ ಟು ಝೀರೋ ಅಂತಂದರೆ ಇಟ್ ಈಸ್ ಸಮ್ ಪ್ಲಸ್ ವ್ಯಾಲ್ಯೂ. ಓಕೆ, ಸಮ್ E is equal to ನಾಟ್ ಈಕ್ವಲ್ ಟು ಝೀರೋ ಅಂತಂದರೆ ದಟ್ EY ಈಸ್ ಗ್ರೇಟರ್ ದೆನ್ ಝೀರೋ. ಓಕೆ, EY ಈಸ್ ಗ್ರೇಟರ್ ದೆನ್ ಝೀರೋ ಆಗ್ತಿದೆ ಅಂತಂದರೆ ದ ರಿಸಲ್ಟೆಂಟ್ ಎಲೆಕ್ಟ್ರಿಕ್ ಫೀಲ್ಡ್ 10 ಪ್ಲಸ್ ಗ್ರೇಟರ್ ದೆನ್ ಝೀರೋ ಅಂತಂದರೆ ಇಟ್ ಮೀನ್ಸ್ ಇಟ್ ಈಸ್ ಎಬೋವ್ ಆಫ್ ದ 10. ಅಲ್ಲಿಗೆ ಮಸ್ಟ್ ಬಿ 10 ವೋಲ್ಟ್, ಮಸ್ಟ್ ಬಿ 10 ವೋಲ್ಟ್ ಆಗಲ್ಲ. ಏನಕ್ಕೆ ಅಂತಂದರೆ ಈ ಅಲಾಂಗ್ ದಿ ವೈ ಆಕ್ಸಿಸ್ಸು ವರ್ಕ್ ಆಗ್ತಾ ಇದೆ, ಅಲಾಂಗ್ ದಿ ವೈ ಆಕ್ಸಿಸ್ಸು ನಮಗೆ ಎಫೆಕ್ಟಿವ್ ಇರೋದ್ರಿಂದ ಮಸ್ಟ್ ಬಿ 10 ಆಗಲ್ಲ. ನೆಕ್ಸ್ಟು ಮೇ ಬಿ ಗ್ರೇಟರ್ ದೆನ್ 10 electron volt, ದಿಸ್ ಇಸ್ ದ ಕರೆಕ್ಟ್ ಆನ್ಸರ್. ಝೀರೋನೂ ಆಗಲ್ಲ, ಲೆಸ್ ದೆನ್ 5 ವೋಲ್ಟು ಬರಲ್ಲ. ಯಾಕೆಂತಂದ್ರೆ ನಮಗೆ ಆಲ್ರೆಡಿ 10 ವೋಲ್ಟ್ ಪರ್ ಮೀಟರ್ ಬರ್ತಾ ಇದೆ ಅಂತಂದರೆ ದಿಸ್ ಥರ್ಡ್ ಆ್ಯಂಡ್ ಫೋರ್ತ್ ಆನ್ಸರ್ ಈಸ್ ಅಪ್ಲಿಕೇಬಲ್ ಆಗಲ್ಲ. ಫಸ್ಟ್ ಆಪ್ಷನ್ ಯಾಕೆ ಅಪ್ಲಿಕೇಬಲ್ ಆಗಲ್ಲ ಅಂತಂದರೆ ಅಲ್ಲಿ ಎಕ್ಸ್ ಆಕ್ಸಿಸ್ ಮಾತ್ರ ಇರಲ್ಲ, ಹಾರಿಸನ್ ಅಂತ ಕನ್ಸಿಡರ್ ಮಾಡ್ಕೊಂಡಾಗ ವೈ ಆಕ್ಸಿಸ್ನು ಕನ್ಸಿಡರ್ ಮಾಡಬೇಕಾಗತ್ತೆ. ವೈ ಆಕ್ಸಿಸ್ ಕನ್ಸಿಡರ್ ಮಾಡಬೇಕು ಅಂತಂದರೆ ವೈ ಆಕ್ಸಿಸಲ್ಲೂ ಮಿನಿಮಮ್ ವ್ಯಾಲ್ಯೂ ಅಂತ ಇದ್ದೇ ಇರುತ್ತೆ. ಇಟ್ ಇಸ್ ನಾಟ್ ಈಕ್ವಲ್ ಟು ಝೀರೋ ಅಂತಂದರೆ ಇಟ್ ಇಸ್ ಮ್ಯಾಕ್ಸಿಮಮ್ ಆಫ್ ದ ಝೀರೋ. ಝೀರೋಗಿಂತ ಜಾಸ್ತಿ ಇದೆ ಅಂತಂದರೆ ನಮಗೆ ಟೋಟಲ್ ರಿಸಲ್ಟೆಂಟ್ ಎಲೆಕ್ಟ್ರಿಕ್ ಫೀಲ್ಡ್ ಇಂಟೆನ್ಸಿಟಿ ಅಟ್ ದಿ ಹಾರಿಸನ್ ಏನಾಗಿರುತ್ತೆ, ಮೇ ಬಿ ಗ್ರೇಟರ್ ದೆನ್ ಝೀರೋ, ಗ್ರೇಟರ್ ದೆನ್ 10 ವೋಲ್ಟ್ ಪರ್ ಮೀಟರ್ ಆಗಿರುತ್ತೆ. ಓಕೆ, ನೆಕ್ಸ್ಟ್ ಒನ್, when an additional charge of
2 coulomb is given to a capacitor, the energy stored in it is increased by 21%. The original charge of the capacitor is. ಓಕೆ, ನಮಗೆ ಏನು ಮಾಡಿದರೆ ಇನಿಷಿಯಲಿ ಒಂದು ಚಾರ್ಜ್ ಪಾರ್ಟಿಕಲ್ ಒಂದು ಕೆಪಾಸಿಟರ್ನ ಕನ್ಸಿಡರ್ ಮಾಡ್ಕೊಂಡಿದ್ದೀವಿ. ಇನಿಷಿಯಲ್ ಕೆಪಾಸಿಟರ್ದು ಚಾರ್ಜ್ ಎಷ್ಟಿದೆ? ಕ್ಯೂ ಇದೆ. ಓಕೆ, ಸೊ ಇದಕ್ಕೆ ಏನು ಮಾಡಿದ್ದೀವಿ? ಅಡಿಷನಲಿ 2 ಕೂಲಮ್ಸ್ನ ಆ್ಯಡ್ ಮಾಡ್ತಿದ್ದೀವಿ. ಸೊ ಅಲ್ಲಿಗೆ ನಾವೇನು ತಗೋಬೋದು? ಇನಿಷಿಯಲ್ Q1. ಓಕೆ, ನೆಕ್ಸ್ಟ್ Q2 ಈಸ್ ಈಕ್ವಲ್ ಟು ಏನಾಗುತ್ತೆ? Q ಪ್ಲಸ್ 2C. ಅಂದರೆ ಇನಿಷಿಯಲಿ Q ಏನದು? Q1 ಈಸ್ ಈಕ್ವಲ್ ಟು Q ತೊಗೊತೀರ. ಓಕೆ, ಇನಿಷಿಯಲಿ ಸಮ್ ಚಾರ್ಜ್ ಆಫ್ ದ ಕೆಪಾಸಿಟರ್ ಎಷ್ಟಿದೆ? Q ಇದೆ. ಓಕೆ, ನೆಕ್ಸ್ಟ್ Q2ಗೆ ಏನು ಮಾಡಿದರೆ ಅಡಿಷನಲ್ ಆಫ್ ಚಾರ್ಜ್ 2 ಕೂಲಮ್. ಅಡಿಷನಲ್ ಆಫ್ ಚಾರ್ಜ್ 2 ಕೂಲಮ್ ತೊಗೊಂಡಾಗ Q2 ಈಸ್ ಈಕ್ವಲ್ ಟು Q ಪ್ಲಸ್ 2 ಆಯಿತು. ಓಕೆ, ಸೊ Q ಪ್ಲಸ್ 2 ಮಾಡಿದಾಗ ದ ಎನರ್ಜಿ ಸ್ಟೋರ್ಡ್ U ಈಸ್ ಈಕ್ವಲ್ ಟು ಏನಾಯಿತು? 21% ಇನ್ಕ್ರೀಸ್ ಆಗ್ತಾ ಇದೆ. 21% ವ್ಯಾಲ್ಯೂ ಇನ್ಕ್ರೀಸ್ ಆಗ್ತಿದೆ ಅಂತಂದರೆ, ಸೊ ಅಲ್ಲಿಗೆ ದ ಚಾರ್ಜ್ ಆಫ್ ದ ಫಸ್ಟ್ ಕೆಪಾಸಿಟರ್ ಇಸ್ Q, ದಟ್ ಎನರ್ಜಿ U1 ಇಸ್ ಟೇಕನ್ ಆಸ್ 1 ಅಂತ ಕನ್ಸಿಡರ್ ಮಾಡ್ಕೊಳ್ಳೋಣ. ಎನರ್ಜಿ 1 ಜೌಲ್ಸ್ ಅಂತ ಕನ್ಸಿಡರ್ ಮಾಡ್ಕೊಂಡ್ರೆ U2 ಈಸ್ ಈಕ್ವಲ್ ಟು ಎನರ್ಜಿ ಆಫ್ ದ ಸೆಕೆಂಡ್ ಜೌಲ್ ಏನಂತ ತಗೊಂತೀರಾ? 1 ಪ್ಲಸ್ 21% ಈಸ್ ಇನ್ಕ್ರೀಸಸ್. 1 ಪ್ಲಸ್ 21% ಇನ್ಕ್ರೀಸ್ ಆಗ್ತಿದೆ ಅಂತಂದರೆ 21% ಡಿವೈಡೆಡ್ ಬೈ 21 ಡಿವೈಡೆಡ್ ಬೈ ಪರ್ಸೆಂಟ್ 100 ಮಾಡಿದ್ರೆ ದಟ್ ಒನ್ ಇಸ್ ಈಕ್ವಲ್ ಟು 0.21 ಜೌಲ್ಸ್. ಸೊ ಅಲ್ಲಿಗೆ ಟೋಟಲ್ ಎನರ್ಜಿ ಆಫ್ ದ ಸೆಕೆಂಡ್ ಕೆಪಾಸಿಟರ್ ಇಸ್ ಈಕ್ವಲ್ ಟು 1.21 ಜೌಲ್ಸ್ ಆಯಿತು. 1.21 joules ಆಯಿತು. ಓಕೆ, ಸೊ ವಾಟ್ ಇಸ್ ದ ಎನರ್ಜಿ ಈಕ್ವೇಷನ್? U is equal to half Q square by C. ಹಾಫ್ Q square by C. ಏನಕ್ಕೆ ಅಂತಂದರೆ ಇಲ್ಲಿ ಚಾರ್ಜ್ ಮತ್ತು ಕೆಪಾಸಿಟರ್ನ ನಾವು ಕನ್ಸಿಡರ್ ಮಾಡ್ಕೊತಾ ಇದ್ದೀವಿ. ಓಕೆ, ಚಾರ್ಜ್ ಕೆಪಾಸಿಟರ್ ಕನ್ಸಿಡರ್ ಮಾಡ್ಕೊಂಡಿರೋದ್ರಿಂದ Q square by C ಆಗ್ತದೆ ತಗೊತೀರಾ. ಸೊ ಅಲ್ಲಿಗೆ ದಟ್ U1 is equal to Q1 by C1. ಓಕೆ, Q1 by C1. ನೆಕ್ಸ್ಟ್ U2 is equal to ಏನಾಗುತ್ತೆ? ಹಾಫ್ Q2 square divided by C. Q2 square divided by C2. ಓಕೆ, ಸೊ ಅಲ್ಲಿಗೆ ವಾಟ್ ಇಸ್ ದ ಒರಿಜಿನಲ್ ಕೆಪಾಸಿಟರ್? ನಾವು ಅದನ್ನ ಫೈಂಡ್ ಔಟ್ ಮಾಡಬೇಕಲ್ವಾ. ಸೊ ಈಗ ಎನರ್ಜಿ U1 ಯಾವ್ದ್ರ ಮೇಲೆ ಚೇಂಜ್ ಆಗ್ತಿರೋದು? ಏನು ಕೊಟ್ಟಿದ್ದಾರೆ ಇಲ್ಲಿ? ನಮಗೆ ಚೇಂಜ್ ಆಗ್ತಿರೋದು ಕೊಟ್ಟಿರೋದು ಚಾರ್ಜ್ ಕೊಟ್ಟಿದ್ದಾನೆ. ಸೊ ಅಲ್ಲಿಗೆ ಏನು ತಗೋಬೋದು? U1 ಡಿವೈಡೆಡ್ ಬೈ U2, ದಟ್ ಒನ್ ಇಸ್ ಈಕ್ವಲ್ ಟು Q1 ಡಿವೈಡೆಡ್ ಬೈ Q2. U1 ಡಿವೈಡೆಡ್ ಬೈ U2, Q1 ಬೈ Q2 ಇಂಟು ಹೋಲ್ ಸ್ಕ್ವೇರ್. ಓಕೆ, ಸೊ ದಟ್ ಒನ್ ಇಸ್ ಈಕ್ವಲ್ ಟು U1 ಬೈ U2 ಏನು ಬರ್ತದೆ? U1 ಈಸ್ 1. U1 ಎಷ್ಟಿದೆ? 1 ಬರ್ತಾ ಇದೆ. ಓಕೆ, U2 ಎಷ್ಟಿದೆ? 1.21. ದಟ್ ಒನ್ ಇಸ್ ಈಕ್ವಲ್ ಟು ಚಾರ್ಜ್ ಇನಿಷಿಯಲಿ ಎಷ್ಟಿತ್ತು? Q ಡಿವೈಡೆಡ್ ಬೈ ನೆಕ್ಸ್ಟ್ ಚಾರ್ಜ್ ಏನಿದೆ? Q ಪ್ಲಸ್ 2. ನೆಕ್ಸ್ಟ್ ಚಾರ್ಜ್ ಈಸ್ Q ಪ್ಲಸ್ 2 ಹೋಲ್ ಸ್ಕ್ವೇರ್. ಓಕೆ, ಸೊ ಅದಾದಮೇಲೆ ನೆಕ್ಸ್ಟ್ ನಾವೇನು ಮಾಡ್ತೀವಿ? 1/1.21. ಓಕೆ, ಸೊ ಇದನ್ನು ಸ್ಕ್ವೇರ್ನ ರಿಮೂವ್ ಮಾಡಬೇಕು ಅಂತಂದರೆ ದಿಸ್ ಒನ್ ಈ ಸ್ಕ್ವೇರ್ ತಗೊಳ್ಳಿ. ಎರಡನ್ನೂ ಸ್ಕ್ವೇರ್ ಮಾಡಿಕೊಂಡ್ರೆ ನಮಗೇನಾಗುತ್ತೆ? ಅಥವಾ ಸ್ಕ್ವೇರ್ ರೂಟ್ ಮಾಡ್ಕೋಬೇಕು. ದಿಸ್ ಒನ್ ಈಸ್ ಬೋತ್ ರೂಟ್ ಅಪ್ಲೈ ಮಾಡಿ. ಸ್ಕ್ವೇರ್ ರೂಟ್ ಆನ್ ಬೋತ್ ಸೈಡ್. ಸ್ಕ್ವೇರ್ ರೂಟ್ ಆನ್ ಬೋತ್ ಸೈಡ್ ಮಾಡಿದ್ರೆ ಸ್ಕ್ವೇರ್ ರೂಟ್ ಆಫ್ 1 ಈಸ್ 1. ಸ್ಕ್ವೇರ್ ರೂಟ್ ಆಫ್ 1.21 ಈಸ್ 1.1. ದಟ್ ಒನ್ ಈಸ್ ಈಕ್ವಲ್ ಟು ಸ್ಕ್ವೇರ್ ರೂಟ್ ಮಾಡಿದ್ರೆ 2 and square root get cancel, Q plus 2. ಓಕೆ, ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಿದ್ರೆ Q plus 2 ದಟ್ ಒನ್ ಇಸ್ ಈಕ್ವಲ್ ಟು 1.1 Q. 1.1 Q. ಓಕೆ, ಸೊ 1.1 Q ಮೈನಸ್ Q ದಟ್ ಒನ್ ಇಸ್ ಈಕ್ವಲ್ ಟು 2. 1.1 Q, ಈ Qನ ಈ ಕಡೆ ತೊಗೊಂಬರ್ತೀರಾ, ಮೈನಸ್ Q ಆಯಿತು. ದಟ್ ಒನ್ ಇಸ್ ಈಕ್ವಲ್ ಟು 2. 1.1 Q ಡಿವೈಡ್ ಬೈ 2 ಅಂತಂದರೆ 0.1 Q. ದಟ್ ಒನ್ ಇಸ್ ಈಕ್ವಲ್ ಟು 2. ಓಕೆ, 0.1 Q ಡಿವೈಡ್ ಬೈ 2. ಸೊ ಅಲ್ಲಿಗೆ Q ಇಸ್ ಈಕ್ವಲ್ ಟು 2 ಡಿವೈಡ್ ಬೈ 0.1. 2 ಡಿವೈಡ್ ಬೈ 0.1. ಅಲ್ಲಿಗೆ Q ಇಸ್ ಈಕ್ವಲ್ ಟು ಎಷ್ಟಾಗುತ್ತೆ? 20 ಕೂಲಮ್ಸ್. ಓಕೆ, Q is equal to 20 coulomb. ಸೊ ಅಲ್ಲಿಗೆ ಫೋರ್ತ್ ಆಪ್ಷನ್ ಇಸ್ ದ ಕರೆಕ್ಟ್ ಆನ್ಸರ್. ಓಕೆ, ದಿಸ್ ದ ಸೆಕೆಂಡ್ ಕ್ವಶನ್. ಅಲ್ಲಿ ನಿಮಗೆ ಏನಂತ ಹೇಳಿದಾನೆ? ಒಂದು ಚಾರ್ಜ್ ಇನಿಷಿಯಲಿ ಯಾವುದೋ ಒಂದು ಕೆಪಾಸಿಟರ್ ಚಾರ್ಜ್ ಪಾರ್ಟಿಕಲ್ ಇದೆ, ಅದಕ್ಕೆ 2 ಕೂಲಂಬ್ ಆಫ್ ಚಾರ್ಜ್ ಪಾರ್ಟಿಕಲ್ ನಾವು ಕೊಟ್ಟರೆ ವಾಟ್ ಇಸ್ ದ ನೆಕ್ಸ್ಟ್ ಟೋಟಲ್ ಚಾರ್ಜ್? ಸೆಕೆಂಡ್ ಚಾರ್ಜ್ದು ಎಷ್ಟು ಒರಿಜಿನಲ್ ಚಾರ್ಜ್ ಎಷ್ಟು ಬರ್ತಾ ಇದೆ? 21% ಇನ್ಕ್ರೀಸ್ ಆದರೆ ನಮಗೆ ಇನಿಷಿಯಲ್ ಚಾರ್ಜ್ ಏನಿದೆ ಅಂತಂದು ಫೈಂಡ್ ಔಟ್ ಮಾಡಬೇಕಾಗುತ್ತೆ. ಓಕೆ, ಅಂಡ್ ನೆಕ್ಸ್ಟ್ ಒನ್, when the potential difference of 10 power 3 volt is applied between A and B,
charge of 0.75 millicoulomb is stored in the system of the capacitor as shown. The value of C is ನಮಗೆ ಇಲ್ಲಿ ಏನೇನು ಫೈಂಡ್ ಔಟ್ ಮಾಡೋದು ಕೊಟ್ಟಿದ್ದಾನೆ, ದ ಪೊಟೆನ್ಷಿಯಲ್ ಡಿಫ್ರೆನ್ಸ್ ಕೊಟ್ಟಿದ್ದಾನೆ, ಅಂದರೆ ವಿ ವ್ಯಾಲ್ಯೂ ಕೊಟ್ಟಿದ್ದಾನೆ. ವಿ ವ್ಯಾಲ್ಯೂ ಕೊಟ್ಬಿಟ್ಟು ನೆಕ್ಸ್ಟು ನಮಗೇನು ಕೊಟ್ಟಿದ್ದಾನೆ, ಚಾರ್ಜ್ ಕೊಟ್ಟಿದ್ದಾರೆ. ಓಕೆ, ಫಸ್ಟು ವಿ ವ್ಯಾಲ್ಯೂ ಕೊಟ್ಟಿದ್ದಾರೆ, ಇನ್ನೊಂದು ಚಾರ್ಜ್ ಕೊಟ್ಟಿದ್ದಾರೆ. ನಾವೀಗ ಫೈಂಡ್ ಔಟ್ ಮಾಡಬೇಕಾದ್ರೇನು, ಕೆಪಾಸಿಟೆನ್ಸ್ ಫೈಂಡ್ ಔಟ್ ಮಾಡಬೇಕು. ಓಕೆ, ವಾಟ್ ಇಸ್ ದ ಕೆಪಾಸಿಟೆನ್ಸ್? ಸೊ ಈಗ ಫಸ್ಟು ನಾವೇನು ಮಾಡ್ತೀವಿ, 10 power 3 V is equal to 10 cube volt. Okay, next to charge Q is equal to 0.75 into 10 power minus 3 coulomb. 7.05 into 10 power minus 3 coulomb. So ಈಗ ನಾವೇನು ಫೈಂಡ್ ಮಾಡ್ತೀವಿ, what is the effective total effective capacitance? ಸೊ ಇಲ್ಲಿ ನಮಗೇನು ಪೊಟೆನ್ಷಿಯಲ್ ಡಿಫರೆನ್ಸ್ 10 volt ಅಪ್ಲೈಡ್ ಬಿಟ್ವೀನ್ ದ ಎ ಆ್ಯಂಡ್ ಬಿ. ದಿಸ್ ಒನ್ ಈಸ್ ದ ಟರ್ಮಿನಲ್ ಎ ಆ್ಯಂಡ್ ಬಿ. ಇವೆರಡರ ಮಧ್ಯೆ ನಮಗೆ 10.3 ಅಷ್ಟು ವೋಲ್ಟೇಜ್ನ ಅಪ್ಲೈ ಮಾಡಿದ್ದಾರೆ. The charge of 0.3 millicoulomb is stored in the system of the capacitor. Entire this system, ಈ 5 ಕೆಪಾಸಿಟರ್ ಇಂದ ನಮಗೆ ಟೋಟಲ್ ಚಾರ್ಜ್ ಎಷ್ಟು ಸ್ಟೋರೇಜ್ ಆಗ್ತಿದೆ ಅಂತ ಅಂದರೆ 0.5 millicoulomb ಅಷ್ಟು ಸ್ಟೋರೇಜ್ ಆಗ್ತಿದೆ ಅಂತ ಅಂದರೆ ಈ ಸಿ ವ್ಯಾಲ್ಯೂ ಎಷ್ಟು ಅಂತ ನಾವು ಫೈಂಡ್ ಔಟ್ ಮಾಡಬೇಕು. ವಾಟ್ ಇಸ್ ದ ವ್ಯಾಲ್ಯೂ ಆಫ್ ಸಿ? ಓಕೆ, ಸೊ ಫಸ್ಟು ಎಫೆಕ್ಟಿವ್ ಕೆಪಾಸಿಟೆನ್ಸ್, ಟೋಟಲ್ ಎಫೆಕ್ಟಿವ್ ಕೆಪಾಸಿಟೆನ್ಸ್ನ ಫೈಂಡ್ ಔಟ್ ಮಾಡೋಣ. ಓಕೆ, ದೀಸ್ 2 ಮೈಕ್ರೋಕೂಲಮ್ ಇದೆಷ್ಟಿದೆ, ದೀಸ್ 2 ಇವೆರಡು ನಮಗೇನಿದೆ, ಸೀರೀಸ್ ಕನೆಕ್ಷನ್ ಅಂತ ಅಂದರೆ, ಸೊ ಅಲ್ಲಿಗೆ ಏನಂತ ತಗೊತೀರಾ, ಸಿ ಎಸ್ ಇಸ್ ಈಕ್ವಲ್ ಟು C1 C2 ಡಿವೈಡೆಡ್ ಬೈ C1 ಪ್ಲಸ್ C2. ಓಕೆ, C1 ಎಷ್ಟಿದೆ 2, C2 ಎಷ್ಟಿದೆ 2 ಡಿವೈಡೆಡ್ ಬೈ 2 ಪ್ಲಸ್ 2. Okay, that one is equal to 2 into 2 4 divided by 2 plus 2 is 4. So I'll getting 1 microfarad. So iveredu combination namige ಏನು ಬರ್ತದೆ, that one is equal to 1 microfarad. Okay, so next these two are series. ಎರಡು 2ನೇ ಅಂತಂದರೆ ಇವೆರಡು ಕಾಂಬಿನೇಷನ್ ನಮಗೆ ಎಷ್ಟು ಬರ್ತದೆ, 1 microfarad. ಸೊ ಈಗ ಈ ಕೆಪಾಸಿಟರ್ ಈಕ್ವೇಷನ್ನ ನಾವು ಯಾವ ಥರ ಬರ್ಕೋಬೋದು, ದಿಸ್ ಈಸ್ ದ ಪೊಟೆನ್ಷಿಯಲ್. ಓಕೆ, ಈ ಪೊಟೆನ್ಷಿಯಲ್ ಆದಮೇಲೆ ಇಲ್ಲಿ ಒಂದು ಕೆಪಾಸಿಟರ್ ಆ್ಯಂಡ್ ದೆನ್ ಇಲ್ಲಿ ಒಂದು ಕೆಪಾಸಿಟರ್ ಆ್ಯಂಡ್ ದೆನ್ ಇಲ್ಲೊಂದು ಕೆಪಾಸಿಟರ್. ಸೊ ದಿಸ್ ಒನ್ ಈಸ್ 1 microfarad. ಅಂದರೆ ಇವೆರಡು ಸೀರೀಸ್ ಕಾಂಬಿನೇಷನ್ ನಾವು 1 microfarad ಅಂತ ತೊಗೊಂಡಿದ್ದೀರಾ, ಇವೆರಡು ಸೀರೀಸ್ನ 1 microfarad ಅಂತ ತೊಗೊಂಡಿದ್ದೀರಾ. ದಿಸ್ ಒನ್ ಈಸ್ C microfarad. ಓಕೆ, ಸೊ ನೆಕ್ಸ್ಟು ನಾವೇನು ಮಾಡ್ತೀರಾ, ದ ಟೋಟಲ್ ಎಫೆಕ್ಟಿವ್ ಕೆಪಾಸಿಟೆನ್ಸ್ ಅಂತ ತಗೊಂಡ್ರೆ ದೀಸ್ 2 ಆರ್ ಸೀರೀಸ್. ಇವೆರಡು ಸೀರೀಸ್, ಈ ಕಾಂಬಿನೇಷನ್ಗೆ ಇದು ಪ್ಯಾರಲಲ್. ಓಕೆ, ಸೊ ಇವೆರಡು ಸೀರೀಸ್ ಅಂತ ತಗೊಂಡಾಗ ನಾವೇನು ಈಕ್ವೇಷನ್ ಬರುತ್ತೆ, ಸಿ ಎಸ್ ಇಸ್ ಈಕ್ವಲ್ ಟು 1 into C ಡಿವೈಡೆಡ್ ಬೈ 1 plus C. 1 into C divided by 1 plus C. ಈ ಸಿ ಎಸ್ಗೆ ದಿಸ್ ಫಂಕ್ಷನ್ ಈಸ್ ಪ್ಯಾರಲಲ್. ಅಲ್ಲಿಗೆ ನಮಗೆ ಟೋಟಲ್ ಈ ಸಿ ಈಕ್ವಲೆಂಟ್ ಇಸ್ ಈಕ್ವಲ್ ಟು ಸಿ ಎಸ್ ಪ್ಲಸ್ ದಿಸ್ ಫಂಕ್ಷನ್ C2 ಅಂತ ಕನ್ಸಿಡರ್ ಮಾಡಿಕೊಂಡ್ರೆ ಸಿ ಎಸ್ ಏನಿದೆ 1 into C divided by 1 plus C ಪ್ಲಸ್ ನಮಗೇನು ತೊಗೊತೀರಾ 1 ಅಂತ ಕನ್ಸಿಡರ್ ಮಾಡ್ಕೊತೀರಿ. ಓಕೆ, 1 into C ಪ್ಲಸ್ 1. ಓಕೆ, ಸೊ ಅಲ್ಲಿಗೆ ಟೋಟಲ್ ಎಫೆಕ್ಟಿವ್ ಕೆಪಾಸಿಟೆನ್ಸ್ ಎಲ್ ಸಿ ಎಮ್ ತಗೊಂಡ್ರೆ ಏನು ಬರ್ತದೆ, ಎಲ್ ಸಿ ಎಮ್ ತಗೊಂಡ್ರೆ 1 plus C is taken as LCM, 1 into C plus 1 into C ಪ್ಲಸ್ ಇದನ್ನು ಮಲ್ಟಿಪ್ಲೈ ಮಾಡಿದ್ರೆ 1 plus C. 1 into C plus 1 plus C. ಸೊ ಕ್ರಾಸ್ ಮಲ್ಟಿಪ್ಲಿಕೇಶನ್ ಆ್ಯಡ್ ಮಾಡಿಕೊಂಡ್ರೆ ನಿಮಗೇನು ಬರ್ತದೆ ವ್ಯಾಲ್ಯೂ, ಎಲ್ಲಿ ಗೆಟಿಂಗ್ ಟೋಟಲ್ ಎಫೆಕ್ಟಿವ್ ಕೆಪಾಸಿಟೆನ್ಸ್ ನಿಮಗೇನು ಬರ್ತದೆ C plus 1 ಡಿವೈಡೆಡ್ ಬೈ C plus 2. ಸೊ ಅಲ್ಲಿಗೆ ದೀಸ್ 2 ಆರ್ ಪ್ಯಾರಲಲ್ ಅಂತ ಕನ್ಸಿಡರ್ ಮಾಡ್ಕೊಂಡಲ್ವಾ, ಪ್ಯಾರಲಲ್ ಅಂತ ಕನ್ಸಿಡರ್ ಮಾಡಿಕೊಂಡ್ರೆ ಪ್ಯಾರಲಲ್ ಈಕ್ವೇಷನ್ ಏನು ಬರುತ್ತೆ, C plus 1 ಬಂತು. ಓಕೆ, C plus 1ಗೆ ದಿಸ್ ಒನ್ ಈಸ್ ಸೀರೀಸ್. ಸೊ ಅಲ್ಲಿಗೆ C ಈಕ್ವಲೆಂಟ್ ಇಸ್ ಈಕ್ವಲ್ ಟು C plus 1 into 1 divided by C plus 1 plus 1. ಸೊ ಅಲ್ಲಿಗೆ ನಮಗೆ ಟೋಟಲ್ ಏನು ಬರ್ತದೆ, C plus 1 divided by C plus 2. C equivalent C plus 1 plus C plus 2. ಅಲ್ಲಿಗೆ ಟೋಟಲ್ C equivalent is equal to Q by V. ಟೋಟಲ್ ಕೆಪಾಸಿಟೆನ್ಸ್ ಏನಾಗಿರುತ್ತೆ, Q by V. ದಟ್ Q is equal to C equivalent ಏನಿದೆ, C plus 1 divided by C plus 2. Q is
0.75 ಇಂಟು 10 ಪವರ್ ಮೈನಸ್ 3 ಡಿವೈಡೆಡ್ ಬೈ ಇಲ್ಲೇನಿದೆ 10 ಪವರ್ 3 ವೋಲ್ಟೇಜ್. 10 ಪವರ್ 3 ಮೇಲ್ಗಡೆ ಹೋದರೆ 10 ಪವರ್ ಮೈನಸ್ 3, ಅಲ್ಲಿಗೆ C ಪ್ಲಸ್ 1 ಡಿವೈಡೆಡ್ ಬೈ C ಪ್ಲಸ್ 2 ಇಸ್ ಈಕ್ವಲ್ ಟು 0.75 ಇಂಟು 10 ಪವರ್ ಮೈನಸ್ 6. 0.75 ಇಂಟು 10 ಪವರ್ ಮೈನಸ್ 6. ಓಕೆ, ಸೊ ನೆಕ್ಸ್ಟು ಅದನ್ನು ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಿ. C ಪ್ಲಸ್ 1 ಇಸ್ ಈಕ್ವಲ್ ಟು ನಿಮಗೆ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಿದ್ರೆ 0.75 ಇಂಟು 10 ಪವರ್ ಮೈನಸ್ 6 ಇಂಟು C ಪ್ಲಸ್ 2. ಸೊ ಅಲ್ಲಿಗೆ ನಿಮಗೆ ಟೋಟಲ್ ಈಕ್ವೇಷನ್ನ ಅಥವಾ ಡೈರೆಕ್ಟ್ ಮಾಡಿದರೆ C ಪ್ಲಸ್ 1 ಡಿವೈಡೆಡ್ ಬೈ C ಪ್ಲಸ್ 2 ದಟ್ ಒನ್ ಇಸ್ ಈಕ್ವಲ್ ಟು 0.75ನ ನಾವೇನಂತ ಬರ್ಕೋಬೋದು, 3/4 ಬರ್ಕೋಬೋದಾ. 0.75 3/4 ಇಂಟು 10 ಪವರ್ ಮೈನಸ್ 6 ಅದೇ ಥರ ಹಂಗೆ ಬಿಟ್ಕೊಂಡಿರಿ. ಈ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಿ 4C ಪ್ಲಸ್ 4 ದಟ್ ಒನ್ ಇಸ್ ಈಕ್ವಲ್ ಟು 3C ಪ್ಲಸ್ 6. ಓಕೆ, ಸೊ ಅಲ್ಲಿಗೆ 4C ಮೈನಸ್ 3 C ಇಸ್ ಈಕ್ವಲ್ ಟು 2. C ಇಸ್ ಈಕ್ವಲ್ ಟು 2 ಇಂಟು 10 ಪವರ್ ಮೈನಸ್ 6. ಓಕೆ, 10 ಪವರ್ ಮೈನಸ್ 6, ಅಲ್ಲಿಗೆ C is equal to 2 microfarad is the answer. C is equal to 2 microfarad is the answer. And the second option is the correct answer. Okay, next one, see the diagram. Area of each plate is 2 meter square and the distance is 2 into 10 power minus 3 meter. A charge of 8.85 into 10 power minus 8 coulomb given to Q. Then the potential of Q becomes. ಓಕೆ, ಸೊ ಇಲ್ಲಿ ನಮಗೆ ಚಾರ್ಜ್ ಇದನ್ನು ಕೊಟ್ಟಿದ್ದಾರೆ. ಚಾರ್ಜ್ ಇದಕ್ಕೆ ಕೊಟ್ಟಿರೋದು ಎಷ್ಟು, 8.85 ಇಂಟು 10 ಪವರ್ ಮೈನಸ್ 8. and this distance is d is equal to 2 into 10 power minus 3 and the area of the plate, all plate are parallel equal ಇರೋದ್ರಿಂದ area of the plate A is equal to ಎಷ್ಟು ಕೊಟ್ಟಿದ್ದಾರೆ, 2 meter square. Okay, that Q is common for the both P and R. both P and R. If for example this one is the positive charge ಅಂತ ಕನ್ಸಿಡರ್ ಮಾಡ್ಕೊಳ್ಳಿ. ಪಾಸಿಟಿವ್ ಅಂತಂದ್ರೆ ಈ ಸೈಡು ನಮಗೆ ಪಾಸಿಟಿವ್ ಇದೆ, ಹೌದಾ. ಪಾಸಿಟಿವ್ ಇದೆ ಅಂತಂದ್ರೆ ದಿಸ್ ಒನ್ ಈಸ್ ನೆಗೆಟಿವ್ ಅಂಡ್ ದಿಸ್ ಒನ್ ಈಸ್ ನೆಗೆಟಿವ್. ಪಾಸಿಟಿವ್ ಆಫ್ ದ ಒನ್ ಟರ್ಮಿನಲ್ ಇಸ್ ಕನೆಕ್ಟೆಡ್ ಟು ದ ಪಾಸಿಟಿವ್ ಆಫ್ ದ ಅನದರ್ ಕೆಪಾಸಿಟರ್ ಅಂತಂದ್ರೆ ದಟ್ ಕಾಂಬಿನೇಷನ್ ನಮಗೆ ಏನಾಗಿರುತ್ತೆ, ಪ್ಯಾರಲಲ್ ಕಾಂಬಿನೇಷನ್. ಓಕೆ, ಪ್ಯಾರಲಲ್ ಕಾಂಬಿನೇಷನ್ ಅಂತ ತಗೊಂತೀರಾ. ಓಕೆ, ಪ್ಯಾರಲಲ್ ಕಾಂಬಿನೇಷನ್ ಅಂತ ತಗೊಂಡಾಗ ನಮಗೆ ಟೋಟಲ್ Q is common terminal, so this one is one of the capacitor and this Q and R is the one of the capacitor. ಎರಡು ಕೆಪಾಸಿಟರ್ ಆಯಿತು. ಆ ಎರಡು ಕೆಪಾಸಿಟರ್ ಇಸ್ ಪ್ಯಾರಲಲ್ ಕಾಂಬಿನೇಷನ್ ಇರೋದ್ರಿಂದ C equivalent is equal to C1 plus C2. C equivalent is equal to C1 plus C2. ಸೊ ಅಲ್ಲಿಗೆ ಕೆಪಾಸಿಟೆನ್ಸ್ ಆಫ್ ದ ಫಸ್ಟ್ ಕೆಪಾಸಿಟರ್ PQ is the capacitance of the first capacitor is epsilon naught A divided by D. epsilon naught A divided by D. And second capacitor ಏನಿದೆ ಪ್ಲಸ್ ಇಲ್ಲಿ D ಏನಾಯಿತು 2D ಇದೆ. ಸೊ ಅಲ್ಲಿಗೆ epsilon naught A divided by 2D. epsilon naught A divided by 2D. So 2D is taken LCM. 2D LCM ತಗೊಂಡ್ರೆ 2 epsilon naught A plus epsilon naught A. So total that one is equal to C equivalent, total capacitance is equal to 3 epsilon naught A divided by 2D. 3 epsilon naught A divided by 2D. Okay, now substitute C equivalent is equal to 3 into epsilon naught value ಏನಿದೆ, epsilon naught value is equal to 8.854 into 10 power minus 12. That area is equal to 2 divided by 2 into distance ಎಷ್ಟಿದೆ, 2 into 10 power minus 3. 2 into 10 power minus 3. ಸೊ ಈಗ ನಾವು ಫೈಂಡ್ ಔಟ್ ಮಾಡ್ಬೇಕಾದ್ರೆ ಅದೇನು ಪೊಟೆನ್ಷಿಯಲ್, ದಟ್ ಒನ್ ಇಸ್ ಈಕ್ವಲ್ ಟು ಸಿ ಈಕ್ವಲೆಂಟ್. ದಿಸ್ ಸಿ ಈಕ್ವಲೆಂಟ್ ಇಸ್ ಈಕ್ವಲ್ ಟು ಏನು ತಗೋಬೋದು, ಕ್ಯೂ ಬೈ ವಿ ಅಂತ ಕನ್ಸಿಡರ್ ಮಾಡ್ಕೋಬೋದಾ. ದಟ್ ಕೆಪಾಸಿಟೆನ್ಸ್ ಇಸ್ ಈಕ್ವಲ್ ಟು ಕ್ಯೂ ಬೈ ವಿ. ದಟ್ ಒನ್ ಇಸ್ ಈಕ್ವಲ್ ಟು 3 into 8.854 into 10 power minus 12 into 2 divided by 2 into 10 power minus 3. ಓಕೆ, ನಮಗೆ ಬೇಕಾಗಿರೋದು ವಿ ಬೇಕಲ್ವಾ. ದಟ್ ವಿ ಇಸ್ ಈಕ್ವಲ್ ಟು ಕ್ರಾಸ್ ಮಲ್ಟಿಪ್ಲಿಕೇಶನ್ ಕ್ಯೂ ಎಷ್ಟಿದೆ, 8.85 ಇಂಟು 10 ಪವರ್ ಮೈನಸ್ 8 ಇಂಟು
2 into 10 power minus 3 divided by 3 into 8.854 into 10 power minus 12 into 2. Okay, this 2 and 1 2 get cancelled. 8.54 it almost same, it is cancelled. So next ನಮಗೆ ಉಳ್ಕೊಳ್ಳೋದು ಏನಿದೆ, that v is equal to 2 into 10 power minus 11 divided by 3 into 10 power minus 12. 3 into 10 power minus 12. ಸೊ ಅಲ್ಲಿಗೆ ದಟ್ ಒನ್ ಇಸ್ ಈಕ್ವಲ್ ಟು 10 power minus 10 ಅವೆರಡನ್ನು ಕ್ಯಾನ್ಸಲ್ ಮಾಡಿದ್ರೆ 10 power minus 12 ಮೇಲ್ಗಡೆ ಹೋದರೆ 10 power plus 12 ಆಗುತ್ತೆ. ಸೊ ಅಲ್ಲಿಗೆ v is equal to 2 into plus 12 minus 11 get cancel, 10 ಉಳಿಯುತ್ತೆ, 20 divided by 3. ಸೊ ಅಲ್ಲಿಗೆ v is equal to almost 6.67 volt. That potential 20 divided by 3 ಅಂತಂದರೆ 6.67 volt. ಓಕೆ, ಸೊ ಅಲ್ಲಿಗೆ ಥರ್ಡ್ ಆಪ್ಷನ್ ಇಸ್ ದ ಕರೆಕ್ಟ್ ಆನ್ಸರ್. ಸೊ ಇಲ್ಲಿ ನಾವು ಕಾಮನ್ ಆಗಿ ಏನು ಥಿಂಕ್ ಮಾಡಬೇಕು ಅಂತಂದರೆ, ಕ್ಯೂ ಒಂದು ಚಾರ್ಜ್ ಕೊಟ್ಟಿದ್ದಾನೆ ಅಂತಂದರೆ ಈ ಚಾರ್ಜ್ಗೆ ಪಿ ಮತ್ತು ಆರ್ ಕನೆಕ್ಷನ್ ಮಾಡಿ ಒಂದೇ ಕೆಪಾಸಿಟನ್ಸ್ ಅಂದರೆ ಒಂದು ಪ್ಲೇಟು ಎರಡು ಕೆಪಾಸಿಟರಿಗೆ ಕನೆಕ್ಟ್ ಆದಾಗ ಒಂದು ಪ್ಲೇಟು ಯಾವತ್ತು ನಮಗೆ ಚಾರ್ಜ್ ಮೆಟೀರಿಯಲ್ ಅಂತ ಕನ್ಸಿಡರ್ ಮಾಡ್ಕೊಂಡಾಗೆ ಇವನ್ ಪಾಸಿಟಿವ್ ಚಾರ್ಜ್ ಇರುತ್ತೆ ಇಲ್ಲ ನೆಗೆಟಿವ್ ಚಾರ್ಜ್ ಇರುತ್ತೆ. ಸೊ ಪಾಸಿಟಿವ್ ಚಾರ್ಜ್ ಇಟ್ ಈಸ್ ಕನೆಕ್ಟೆಡ್ ಟು ಬೋತ್ ದ ಪ್ಲೇಟ್ಸ್ ಪಿ ಅಂಡ್ ಆರ್ ಕನೆಕ್ಟ್ ಆಗಿದೆ ಅಂತಂದರೆ ಇಟ್ ಈಸ್ ಬಿಹೇವ್ಸ್ ಆಸ್ ದ ಟೂ ಕೆಪಾಸಿಟರ್. ಸೊ ಅಲ್ಲಿಗೆ ಪ್ಯಾರಲಲ್ ಕಾಂಬಿನೇಷನ್ ಏನಾಗುತ್ತೆ, ಆಲ್ ದ ಪಾಸಿಟಿವ್ ಚಾರ್ಜ್ ಅಥವಾ ಆಲ್ ದ ಸೇಮ್ ಚಾರ್ಜ್ ಪ್ಲೇಟ್ಸ್ ಆರ್ ಕನೆಕ್ಟೆಡ್ ಆಗಿದ್ದರೆ ಅದನ್ನು ನಾವು ಪ್ಯಾರಲಲ್ ಪ್ಲೇಟ್ ಅಂತ ಕರಿತೀವಿ. ಪಾಸಿಟಿವ್ ಆಫ್ ದ ಒನ್ ಕೆಪಾಸಿಟರ್ ಪ್ಲೇಟ್ ಈಸ್ ಕನೆಕ್ಟೆಡ್ ಟು ದ ನೆಗೆಟಿವ್ ಪ್ಲೇಟ್ ಆಫ್ ದ ಅನದರ್ ಕೆಪಾಸಿಟರ್ ಆಗಿದ್ರೆ ಸೀರೀಸ್ ಕಾಂಬಿನೇಷನ್. ಇಲ್ಲಿ ಪಿ ಜೊತೆ ಕೆಪಾಸಿಟರ್ ಪಾಸಿಟಿವ್ ಕನೆಕ್ಟ್ ಆಗಿದೆ, ಆರ್ ಜೊತೆ ಇರೋದು ಪಾಸಿಟಿವ್ ಕನೆಕ್ಟ್ ಆಗಿರೋದ್ರಿಂದ ಅದನ್ನು ನಾವೇನಿಂದ ಕರಿತೀವಿ ಪ್ಯಾರಲಲ್ ಕಾಂಬಿನೇಷನ್ ಅಂತ ತಗೊಂತೀರಾ. ಪ್ಯಾರಲಲ್ ಕಾಂಬಿನೇಷನ್ ಆ್ಯಡ್ ಮಾಡಿ ಸಬ್ಸ್ಟಿಟ್ಯೂಷನ್ ಮಾಡಿ ಪೊಟೆನ್ಷಿಯಲ್ ಫೈಂಡ್ ಔಟ್ ಮಾಡಿದ್ರೆ 6.67 ವೋಲ್ಟ್ ಬರ್ತಾ ಇದೆ. ಓಕೆ, ನೆಕ್ಸ್ಟ್ ಒನ್ 3 point charges 3 nanocoulomb, 6 nanocoulomb and 9 nanocoulomb are placed at the corners of the equilateral triangle of side 0.1 meter. The potential energy of the system. So okay, potential energy ನಮಗೆ 3 charge particle ಯಾವ್ದು ಕಾರ್ನರ್ಸ್ ಆಫ್ ದ ಈಕ್ವಿಲ್ಯಾಟ್ರಲ್ ಟ್ರಯಾಂಗಲ್ ಕನ್ಸಿಡರ್ ಮಾಡ್ಕೊತೀರಾ. ದಿಸ್ ಒನ್ ಈಸ್ ದ ಕಾರ್ನರ್ ಎ, ಬಿ ಆ್ಯಂಡ್ ಸಿ. ಓಕೆ, ಕಾರ್ನರ್ ಎ ನಲ್ಲಿ 3 ನ್ಯಾನೋಕುಲಮ್, ಬಿ ನಲ್ಲಿ 6 ನ್ಯಾನೋಕುಲಮ್ ಆ್ಯಂಡ್ ಸಿ ನಲ್ಲಿ 9 ನ್ಯಾನೋಕುಲಮ್ ಪ್ಲೇಸ್ ಆಗಿದೆ. 9 ನ್ಯಾನೋಕುಲಮ್ ಪ್ಲೇಸ್ ಆದರೆ ಇವೆರಡು ನಮಗೇನಾಗ್ತದೆ, ದಿಸ್ ಈಸ್ ದ ಒನ್ ಆಫ್ ದ ಕೋಆರ್ಡಿನೇಟ್ ಸಿಸ್ಟಮ್ ಅಂತ ಕನ್ಸಿಡರ್ ಮಾಡ್ಕೊಂಡ್ರೆ ದಿಸ್ ದ ಸಿಸ್ಟಮ್ ಆಫ್ ಚಾರ್ಜ್ ಪಾರ್ಟಿಕಲ್. ಓಕೆ, 3 ಸಿಸ್ಟಮ್ ಆಫ್ ಚಾರ್ಜ್ ಪಾರ್ಟಿಕಲ್ ಅಂತಂದರೆ ನಮಗೆ ವಾಟ್ ಇಸ್ ದ ಟೋಟಲ್ ಪೊಟೆನ್ಷಿಯಲ್ ಎನರ್ಜಿ ಆಫ್ ದ ಸಿಸ್ಟಮ್. ಫಸ್ಟ್ ಚಾರ್ಜ್ ಪಾರ್ಟಿಕಲ್ ಇವೆರಡ್ರ ಮೇಲೆ ಆಕ್ಟ್ ಮಾಡುತ್ತೆ, ಇದು ಇವೆರಡ್ರ ಮೇಲೆ ಆಕ್ಟ್ ಮಾಡ್ತಿದೆ, ಈ ಚಾರ್ಜ್ ಪಾರ್ಟಿಕಲ್ ಇವೆರಡ್ರ ಮೇಲೆ ಆಕ್ಟ್ ಮಾಡ್ತಿದೆ ಅಂತಂದರೆ ಟೋಟಲ್ ನೆಟ್ ಪೊಟೆನ್ಷಿಯಲ್ ಎನರ್ಜಿ ನಿಮಗೆ ಫಾರ್ಮುಲಾ ಬರ್ಸಿದ್ನಲ್ಲ ಡಿರೈವೇಶನ್, ಸಿಸ್ಟಮ್ ಆಫ್ 3 point ಚಾರ್ಜ್ ಪಾರ್ಟಿಕಲ್ ಯು ಇಸ್ ಈಕ್ವಲ್ ಟು 1 divided by 4πε0 ಏನು ತಗೊಂಡ್ರೆ Q1 Q2 divided by R12 ಪ್ಲಸ್ Q2 Q3 divided by R23 plus Q3 Q1 divided by R31. ಓಕೆ, ಸೊ ಇಲ್ಲಿ ನಮಗೆ R12 R23 R31 ಬೋತ್ ಆರ್ ಸೇಮ್. ಯಾಕೆ ಅಂತಂದರೆ ಈ ಪಾಯಿಂಟಿಂದ ಈ ಪಾಯಿಂಟ್ಗಿರೋ ಡಿಸ್ಟೆನ್ಸ್ ಈಸ್ 0.1 ಮೀಟರ್, ಇದರಿಂದ ಇರಿಗಿರೋ ಡಿಸ್ಟೆನ್ಸ್ 0.1 ಮೀಟರ್, ಇದರಿಂದ ಇರಿಗಿರೋ ಡಿಸ್ಟೆನ್ಸ್ 0.1 ಮೀಟರ್. ಸೊ ಅಲ್ಲಿಗೆ ಟೇಕನ್ ಕಾಮನ್ U is equal to 1/4πε0 is 9 into 10 power 9 divided by 0.1 into Q1 is 3 into 6 plus Q2 is 6 into 9 plus 9 into 3. Okay, that one is equal to into ಇಲ್ಲಿ ನಮಗೆ ಏನು ಮಾಡ್ತೀವಿ ಪ್ರಾಡಕ್ಟ್ 10 ಪವರ್ 3 into 10 power minus 9 6 into 10 power minus 9 ಅವೆರಡನ್ನು ಮಲ್ಟಿಪ್ಲೈ ಮಾಡಿದ್ರೆ ನಮಗೆ ಟೋಟಲ್ ಏನು ಬರುತ್ತೆ 10 power minus 18 ಬರುತ್ತೆ. ಓಕೆ, ಸೊ ಅಲ್ಲಿಗೆ U is equal to 9 into 10 power 9 into 6 3s are 18 plus 6 9s are 54 plus 9 3s are 27 into 10 power minus 18 divided by 0.1.
ಓಕೆ. ಸೊ ಅಲ್ಲಿಗೆ ಸಮ್ ಮಾಡಿ ಕ್ಯಾಲ್ಕುಲೇಟ್ ಮಾಡಿದ್ರೆ ದಟ್ u is equal to 9 into 10 power 9 divided by 0.1, that one is equal to 99 into 10 power minus 18. 99 into 10 power minus 18. That one is total potential energy u is equal to 8910 into 10 power minus 9 joules. 8910 10 power minus 1 joules. Okay. So ಅಲ್ಲಿಗೆ 8910 ಇಲ್ಲಿ ಆಪ್ಷನ್ ಇದೆ, ಬಟ್ 10 power minus 9 ಕೊಟ್ಟಿಲ್ಲ. ಸೊ ದಿಸ್ ಒನ್ ಇಸ್ ದ ಗ್ರೇಸ್ ಮಾರ್ಕ್ಸ್ ಇನ್ ದ ಇಯರ್ ಆಫ್ 2015. ಓಕೆ. ಸೊ ಅಲ್ಲಿಗೆ ಇಂದ ಪಕ್ಕ ನೀವೇನು ಮಾಡ್ಕೊಳ್ಳಿ, 10 power minus 9 joules ಅಂತ ಹಾಕೊಳ್ಳಿ. ದಿಸ್ ಇಸ್ ದ ಕರೆಕ್ಟ್ ಆನ್ಸರ್. ಸೊ ಈ ಥರ ಏನಾದರೂ ಕೊಟ್ಟರೆ ಇಲ್ಲಿ ನಿಮ್ಗೆ ಏನು ಆನ್ಸರ್ ಬಂದಿದೆ 8910 ಬಂದಿದೆ, ಅಲ್ಲೂ 8910 ಇದೆ, ಬಟ್ ಪವರ್ ಕೊಟ್ಟಿಲ್ಲ. 10 power minus 9 ಬರುತ್ತೆ, ಅವ್ನು 10 power minus 9 ಕೊಟ್ಟಿಲ್ಲ. ಓಕೆ. ಸೊ ಅದನ್ನು ಕೊಟ್ಟಿಲ್ಲ ಅಂತಂದರೆ ಆ ಮಾರ್ಕ್ಸ್ನ ಟಿಕ್ ಮಾಡಿ ನಿಮಗೆ ಗ್ರೇಸ್ ಮಾರ್ಕ್ಸ್ ಸಿಗುತ್ತೆ. ಓಕೆ. ನೆಕ್ಸ್ಟ್ ಒನ್, a spherical shell of radius 10 cm is carrying a charge q. If the electric potential a distance 5 cm, 10 cm and 15 cm from the center of the spherical shell is V1, V2 and V3 respectively, then so spherical shell of radius, ಒಂದು ಸ್ಪೆರಿಕಲ್ ಶೆಲ್ ಅಂತ ಕನ್ಸಿಡರ್ ಮಾಡ್ಕೊತೀವಿ. ಆ ಸ್ಪೆರಿಕಲ್ ಶೆಲ್ ರೇಡಿಯಸ್ ಎಷ್ಟಿದೆ, 10 ಸೆಂಟಿಮೀಟರ್. ಓಕೆ. 10 ಸೆಂಟಿಮೀಟರ್ ಇದೆ ಅಂತಂದರೆ ಅವನು 3 ಪೊಸಿಷನ್ನ ಕನ್ಸಿಡರ್ ಮಾಡ್ಕೊಂಡಾನೆ. ಒಂದು 5 ಸೆಂಟಿಮೀಟರ್, ಇನ್ನೊಂದು 10 ಸೆಂಟಿಮೀಟರ್, ಇನ್ನೊಂದು 15 ಸೆಂಟಿಮೀಟರ್. ಈ 50 ಇಷ್ಟು ಇದರಲ್ಲೂ ವಾಟ್ ಇಸ್ ದ ಪೊಟೆನ್ಷಿಯಲ್? 5 ಸೆಂಟಿಮೀಟರ್ ಪೊಟೆನ್ಷಿಯಲ್ V1 and 10 is V2 and this one is V3. Okay. So what is the potential formula? V is equal to 1 by 4 pi epsilon naught Q divided by R. Q1 Q2 divided by R ಅಂತ ತಗೊಂತಿರಲ್ವಾ. ಸೊ ಅಲ್ಲಿ ದಟ್ V potential is inversely proportional to the distance. Potential is inversely proportional to the distance. ಓಕೆ. ಸೊ ಅಲ್ಲಿಗೆ ಇನ್ವರ್ಸ್ಲಿ ಪ್ರೊಪೋರ್ಷನಾಲಿಟಿ ಆಗಿದೆ ಅಂತಂದರೆ ಡಿಸ್ಟೆನ್ಸ್ ಇನ್ಕ್ರೀಸ್ ಆಗ್ತಾ ಇದ್ರೆ ಪೊಟೆನ್ಷಿಯಲ್ ಏನಾಗುತ್ತೆ, ಡಿಕ್ರೀಸಸ್ ಆಗ್ತದೆ. ಸೊ 5 ಫಸ್ಟ್ ಈಗ V1 ತಗೊಳ್ಳೋಣ. V1 ಈಸ್ ಇನ್ಸೈಡ್ ಆಫ್ ದ ಸ್ಪೆರಿಕಲ್ ಶೆಲ್. ಸೊ ಇನ್ಸೈಡ್ ಆಫ್ ದ ಸ್ಪೆರಿಕಲ್ ಶೆಲ್ ದಟ್ ಒನ್ ಈಸ್ ಪೊಟೆನ್ಷಿಯಲ್ ಏನಾಗಿರುತ್ತೆ, same as that of the potential at the surface V2. So ಅಲ್ಲಿಗೆ V1 is equal to V2. Inside of the spherical shell potential is same to the surface ಆಗಿರೋದ್ರಿಂದ V1 is equal to V2 ಆಯಿತು. Next V3 is 15 cm away from the spherical shell. 15 centimeter is more. 15 centimeter is greater than 10 centimeter ಆಗಿರೋದ್ರಿಂದ the distance is more in the potential V3. ಡಿಸ್ಟೆನ್ಸ್ ಮೋರ್ ಇದೆ, ಸೊ ಅಲ್ಲಿಗೆ ಪೊಟೆನ್ಷಿಯಲ್ ಏನಾಗುತ್ತೆ, ಡಿಕ್ರೀಸಸ್ ಆಗುತ್ತೆ. ಡಿಸ್ಟೆನ್ಸ್ ಮೋರ್ ಇಂದ ಪೊಟೆನ್ಷಿಯಲ್ ಡಿಕ್ರೀಸಸ್ ಆಗುತ್ತೆ. ಸೊ ಅಲ್ಲಿಗೆ ನಮಗೆ ಏನಾಗುತ್ತೆ, V1 is equal to V2 less than V1 is equal to V2. V2 is greater than, potential is greater than V3. ಸೊ ಅಲ್ಲಿಗೆ V1 is equal to V2 greater than V3. This is the third option is the second answer. ಓಕೆ ಫ್ರೆಂಡ್ಸ್, ಇವತ್ತಿನ ಕ್ಲಾಸಲ್ಲಿ ನಾವೇನೇನು ಡಿಸ್ಕಷನ್ ಮಾಡಿದ್ವಿ ಅಂತಂದರೆ ಎಲೆಕ್ಟ್ರೋಸ್ಟಾಟಿಕ್ ಆ್ಯಂಡ್ ಪೊಟೆನ್ಷಿಯಲ್ ಕೆಪಾಸಿಟೆನ್ಸ್ದು ಸಮ್ ಕಾಂಪಿಟೇಟಿವ್ ಪಾರ್ಟ್ಸ್ನ ನಾವು ಡಿಸ್ಕಷನ್ ಮಾಡಿದ್ವಿ. ಸೊ ಇದರಲ್ಲಿ ಇಂಪಾರ್ಟೆಂಟ್ ಟರ್ಮ್ಸು ನೀವು ಯಾವ ಥರ ಸಾಲ್ವ್ ಮಾಡಬೇಕು, ಅಲ್ಲಿ ನಿಮಗೆ ಲಾಂಗಾಗಿ ಕ್ವಶನ್ಸ್ ಕೊಟ್ಟಿರ್ತಾರೆ. ನಿಮಗೆ ಇವತ್ತು ನಾನು ಏನು ಮಾಡಿದೆ ಅಂತಂದರೆ ತುಂಬ ಡೀಪಾಗಿ ಹೇಳ್ತಾ ಹೋಗಿದ್ದೀನಿ. ಸೊ ಅದನ್ನು ನೀವು ಶಾರ್ಟಾಗಿ ಬೇಕಾದ್ರೆ ಡೈರೆಕ್ಟಾಗಿ ನಾನು ಮಾಡಿದ್ರೆ ನಿಮಗೆ ಒಂದು ಸ್ವಲ್ಪ ಕಷ್ಟ ಆಗುತ್ತೆ ಅನ್ನೋದೊಂದು ಇದನ್ನ ಇಟ್ಕೊಂಡು ಒಂದು ಸ್ವಲ್ಪ ಡೀಪಾಗಿ ಹೇಳ್ತಾ ಹೋಗಿದ್ದೀನಿ. ಅದನ್ನು ನೀವು ಪ್ರಾಕ್ಟೀಸ್ ಮಾಡ್ತಾ ಹೋದರೆ ನಿಮಗೆ ಶಾರ್ಟಾಗಿ ನೀವು ಸಾಲ್ವ್ ಮಾಡ್ತಾ ಹೋಗ್ಬೋದು. ಸೊ ಅದ್ರ ಮೇಲೆ ಕಾನ್ಸಂಟ್ರೇಷನ್ ಮಾಡಿ. ಇನ್ ದ ನೆಕ್ಸ್ಟ್ ಕ್ಲಾಸಲ್ಲಿ ಸಮ್ ಮೋರ್ ಪ್ರಾಬ್ಲಮ್ಸ್ನ ಡಿಸ್ಕಷನ್ ಮಾಡ್ತಾ ಹೋಗೋಣ. ಓಕೆ, ಥ್ಯಾಂಕ್ ಯು.